ಕಾಂಗ್ರೆಸ್ RSS ಅನ್ನು ಕಂಡ್ರೆ ದ್ವೇಷ ಯಾಕೆ ಸರ್? ಕಾಂಗ್ರೆಸ್ ಅನ್ನು ಕಂಡ್ರೆ RSS ಗೆ ದ್ವೇಷ ಯಾಕೆ? RSS is not a registered organization. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು RSS ನ ಮೇಲಿರುವ ಬ್ಯಾನ್ ಅನ್ನ ಹಿಂದಕ್ಕೆ ತಗೊಳ್ಳಿಕ್ಕೆ ತಿರಸ್ಕಾರ ಮಾಡ್ತಾರೆ. RSS ಅನ್ನು ಟೀಕೆ ಮಾಡ್ತೇವೆ, ಇದು ಪೊಲಿಟಿಕಲ್ ಪಾರ್ಟಿಯನ್ನೇ ಬೆಳೆಸ್ತಾ ಉಂಟು, ಅದರ ಪರ್ಪಸ್ ಪಾರ್ಟಿ ಪಾಲಿಟಿಕ್ಸ್, ವೆರಿ ಕ್ಲಿಯರ್. ಕಮ್ಯುನಿಸ್ಟ್ ವಿರುದ್ಧ ನೀವು ತಗೊಳ್ತೀರಿ ನಿರ್ಣಯ, ದೀದಿ ವಿರುದ್ಧ ತಗೊಳ್ತೀರಿ, ಇನ್ಯಾವುದೋ ನಿಮ್ಮ ವಿರೋಧ ಪಕ್ಷಗಳ ವಿರುದ್ಧ ಎಲ್ಲ ತಗೊಳ್ತೀರಿ. 2014ರಿಂದ 2024ರವರೆಗೆ ಒಂದೇ ಒಂದು ಡಿಸಿಷನ್ ಅನ್ನು ನೀವು ಮೋದಿ ಸರ್ಕಾರದ ವಿರುದ್ಧ ಮಾತಾಡಿದ್ರು. ನೀವು ಕೈಯಾಡಿಸಲಿಕ್ಕೆ ಬಂದ ಮೇಲೆ ನಿಮಗೆ ನಿಮ್ಮ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ ಇರಲಿಲ್ಲ. ನೋಡಿ, ಗುರು ದಕ್ಷಿಣೆ ಅಂತಂದ್ರೆ ಅದು ಬ್ಲ್ಯಾಕ್ ಮನಿ ಕಲೆಕ್ಷನ್ ಬೈ RSS. ನೇರ ಬೈಗುಳದ ಸಂಸ್ಕಾರವನ್ನು ಕಲಿಸಿದ್ದೇ RSS. ಲಾಠಿ ಹಿಡ್ಕೊಂಡು ಹೋದ್ರೆ ಏನ್ ತೊಂದರೆ? ಅರಾಜಕತೆ ಆಗ್ತದೆ. ನಿಮಗೆ ಬಿಟ್ಟ ಮೇಲೆ ಎಲ್ಲರಿಗೂ ಬಿಡ್ಬೇಕಲ್ಲ. ನಿಮಗೆ ಖುಷಿ ಬಂದಾಗೆ ಮಾಡ್ತೇನೆ ಅಂತಂದ್ರೆ ಯು ಆರ್ ಆಂಟಿ ಕಾನ್ಸ್ಟಿಟ್ಯೂಷನ್. ಈ ಎಲ್ಲರಿಗೂ ಕೂಡ ಎಜೆಂಡಾಗಳನ್ನು ಸೆಟ್ ಮಾಡುವುದು RSS ಅಲ್ಲ. ಬಜರಂಗ ದಳದ ಹುಡುಗರು ಇಷ್ಟೆಲ್ಲ ಕೊಲೆ ಆಯ್ತಲ್ಲ, ಒಂದು ಕೊಲೆಗಾದ್ರು RSS ರಾಜ್ಯ ನಾಯಕರು ಬಂದು ನೋಡಿದ್ರು. ಖಂಡ ಭಾರತ ಅಂತ ಹೇಳ್ತಾರೆ. ಇದು ಇನ್ನೊಂದು ಜೋಕು. ಅಖಂಡ ಭಾರತ ಆಗುದಾದ್ರೆ ಹಿಂದೂ ರಾಷ್ಟ್ರ ಹೇಗೆ ಆಗುದು? ಮುಸ್ಲಿಮರು ಜಾಸ್ತಿ ಆಗ್ತಾರ. ಹಿಂದೂ ರಾಷ್ಟ್ರ ಮಾಡಿದ್ರೆ ಅಖಂಡ ಭಾರತ ಹೇಗೆ ಆಗ್ತದೆ? ಇವತ್ತಿಗೂ ದಲಿತರ ಬಗ್ಗೆ ಅವರು ಹೇಳಿದ್ ಒಂದೇ, ಅದು ಕ್ರೂರ ಪದ್ಧತಿ. ಹಾಗಾದ್ರೆ ನೀವು 100 ವರ್ಷಕ್ಕೆ ಕಿತ್ತು ಗುಡ್ಡೆ ಹಾಕಿ ನಿಂತದಲ್ಲ. ರೌಡಿ ಶೀಟರ್ಗಳು ಈ ಗಣವೇಶಧಾರಿಯಾಗಿ ಪರೇಡ್ನಲ್ಲಿ ಹೋಗುವಾಗ ಅವರ ಮೇಲೆ ಪುಷ್ಪವೃಷ್ಟಿ ಆಗ್ತದೆ. ಆ ರೀತಿ ವ್ಯಕ್ತಿ ಸಂಸ್ಕಾರ ಕೊಟ್ಟ ಮೇಲೆ ಈ ರೀತಿ ಆದಾಗ ಅವನನ್ನು ಹೊರಗಾಗ್ಬೇಕಾ ಬೇಡ?